ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನೀವೆಲ್ಲ ಎಂಥ ಮೋಜಿನ ಕುದುರೆ ಅಂತಕ್ಕಂಥ ಒಂದು ಪದ್ಯವನ್ನು, ಅದರ ಭಾವಾರ್ಥವನ್ನು ತಿಳ್ಕೊಳ್ಳೋಣಂತ. ಇಲ್ಲೇ ಶರೀಫ್ ಸಾಹೇಬರು ಹೇಳ್ತಾರೋ, ಎಂಥ ಮೋಜಿನ ಕುದುರೆ ಹತ್ತಿದ ಮೇಲೆ ತಿರುಗುವುದು 11 ಪೇರಿ, ಸಾರಿ ನಾ ಹೇಳ್ತೀನಿ ಸಟೆಯಲ್ಲ ಈ ಮಾತು, ಸತ್ಯ ಸದ್ಗುರುವಿನ ಪಾದ ಗುಟ್ಟಾಗಿ ಮುಟ್ಟಿಸಿತು ಅಂತ ಹೇಳ್ತಾರೆ. ಅಂದ್ರೆ ಒಂದು ಸಂತ ಶರೀಫ್ ಸಾಹೇಬರ ವಿಶೇಷವಾದಂಥ ಒಂದು ಪದ್ಯ ಇದು. ಈ ಒಂದು ಪದ್ಯದೊಳಗೆ ಶರೀಫರ ಯೋಗ ಸಾಧನೆ, ಆಧ್ಯಾತ್ಮಿಕ ಸಿದ್ಧಿ, ಪೂರ್ವಜನ್ಮ ಸ್ಮರಣೆ, ಗುರುತ್ವದೊಂದಿಗೆ ಸಾಮರಸ್ಯ, ಈ ಎಲ್ಲವನ್ನು ಈ ಒಂದು ಹಾಡಿನೊಳಗೆ ಅವರು ಚಿತ್ರೀಕರಿಸ್ಯಾರ. ಕುದುರೆ ಅಂತಕ್ಕಂಥ ಒಂದು ಶಬ್ದವನ್ನು ಈ ಶರೀರಕ್ಕೆ, ಅಂದರೆ ಈ ದೇಹಕ್ಕೆ ಮತ್ತು ಮನಸ್ಸು ಇವೆರಡಕ್ಕೂ ಅನ್ವಯಿಸಿ ಅವರು ಈ ಪದ್ಯವನ್ನು ಹಾಡ್ಯಾರ. ಇಲ್ಲೇ ಅಲ್ಲಮ ಪ್ರಭುಗಳ ಒಂದು ವಚನ ಹಿಂಗೆ ನೆನಪಕ್ಕತ್ತಲ್ಲ, ಯಾವುದು ಅಂತಂದ್ರೆ, ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವನು ವೀರನೂ ಅಲ್ಲ ಧೀರರೂ ಅಲ್ಲ, ಇದು ಕಾರಣ ನೆರೆ 3 ಲೋಕವೆಲ್ಲವೂ ಹಲ್ಲನವ ಹೊತ್ತುಕೊಂಡು ತೊಳಲುತ್ತೈದಾರೆ ಗುಹೇಶ್ವರನೆಂಬ ಲಿಂಗವನವರೆತ್ತಬಲ್ಲರು ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಕೃತಿದತ್ತವಾಗಿ ಬಂದಂಥ ಒಂದು ಕುದುರೆ ಅಂದ್ರೆ ಈ ಶರೀರ, ನಮ್ಮ ಶರೀರಕ್ಕೆ ಅವರು ಕುದುರೆ ಅಂತ ಹೇಳ್ಯಾರ. ಅದನ್ನು ಬಳಸಿಕೊಂಡ ಜೀವನದೊಳಗೆ ಸಿದ್ಧಿಯನ್ನು ಪಡಿಬೇಕು ಅಂತ ಹೇಳ್ತಾರೆ. ಆದ್ರೆ ಬಹಳಷ್ಟು ಜನ ಹಿಂಗೆ ಮಾಡೋದಿಲ್ಲ ಅಂತ. ದೊರೆತ ಕುದುರೆಯನ್ನು ಬಿಟ್ಟು ಇನ್ನೊಬ್ಬರ ಕುದುರೆ ಕಡೆ ನೋಡಿ, ಅದಿದ್ರೆ ಚೆನ್ನಾಗಿತ್ತು, ಇದಿದ್ರೆ ಒಳ್ಳೇದಾಕಿತ್ತು ಅಂತೇಳಿ ಕೊರಗವ್ರ ಭಾಳ ಮಂದಿ ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ನಾವು ಪೂರ್ವ ಜನ್ಮದೊಳಗೆ ಮಾಡಿದಂಥ ಪಾಪ ಪುಣ್ಯಕ್ಕೆ ಅನುಸರಿಸಿ ಆ ಒಂದು ಸೃಷ್ಟಿಕರ್ತ ನಮಗೆ ನಮ್ಮ ಒಂದು ಪಾಪ ಪುಣ್ಯಕ್ಕೆ ಅನುಸರಿಸಿ ಈ ಶರೀರಗಳನ್ನು ನಮಗೆ ಕೊಟ್ಟಾನ. ಅಂದ್ರೆ ಒಬ್ಬವ ಕ್ಷೀಣ ಶರೀರದಾಗ ಇರ್ತಾನೋ, ಒಬ್ಬವ ಸದೃಢ ಕಾಯ್ದಾಗ ಇರ್ತಾನೋ, ಒಬ್ಬವ ಪೈಲ್ವಾನ್ ಇರ್ತಾನೋ, ಒಬ್ಬವ ಸುಂದರನಾಗಿ ಅಂದ್ರೆ ಚೆಲುವನಾಗಿರ್ತಾನೋ, ಮತ್ತೊಬ್ಬವ ಕುರೂಪಿಯಾಗಿರ್ತಾನೋ. ಹಂಗೆ ಆ ಸೃಷ್ಟಿಕರ್ತ ನಮ್ಮ ಏನಪ್ಪ ಪಾಪ ಪುಣ್ಯಕ್ಕೆ ಅನುಸರಿಸಿ ನಮಗೆ ಶರೀರಗಳನ್ನು ಕೊಟ್ಟಾನ. ಅದಕ್ಕೆ ಅಂಥ ಶರೀರ ಇದ್ರೆ ಚಲೋ ಆಕ್ಕಿತ್ತು, ಇಂಥ ಶರೀರ ಇದ್ರೆ ಚಲೋ ಆಕ್ಕಿತ್ತು ಅಂತ ಆಸೆ ಮಾಡೋದು ಬಿಟ್ಟ, ಕೊರಗೋದು ಬಿಟ್ಟ, ತಮಗೆ ಆ ದೇವರು ದಯಪಾಲಿಸಿದಂಥ ಏನು ಶರೀರ ಐತಿ, ಆ ಶರೀರವನ್ನು ಅಂದ್ರೆ ಆ ಶರೀರ ಅಂತಕ್ಕಂಥ ಕುದುರೆಯನ್ನು ಚೆನ್ನಾಗಿ ಪಳಗಿಸಿಕೊಂಡ ಗುರಿಯನ್ನು ಮುಟ್ಟಬೇಕು. ಹಂಗೆ ಸಂತ ಶಿಶುನಾಳ ಶರೀಫ್ ಸಾಹೇಬರು ತಮ್ಮ ಒಂದು ಶರೀರವನ್ನು ಉಪಯೋಗಿಸ್ಕೊಂಡ ಪಳಗಿಸಿಕೊಂಡ ಗುರಿ ಮುಟ್ಟ್ಯಾರು. ಅಷ್ಟೇ ಅಲ್ಲ, ಈ ಸಾಧಕರಿಗೆ ಕೂಡ ಆ ಒಂದು ಶರೀರ ಮತ್ತು ಮನಸ್ಸು ಅಂತಕ್ಕಂಥ ಕುದುರೆಯನ್ನು ಪಳಗಿಸುವಂಥ ಒಂದು ಬಗೆಯನ್ನು ಹೇಳಿ ಕೊಟ್ಟಾರೆ. ಅಂದ್ರೆ ಈ ಶರೀರ ಅಂತಕ್ಕಂಥದ್ದು, ಈ ದೇಹ ಅಂತಕ್ಕಂಥದ್ದು ಆ ಸಂತ ಶರೀಫ್ ಸಾಹೇಬರಿಗೆ ಒಂದು ಮೋಜಿನ ಕುದುರೆಯಾಗಿ ಕಂಡೈತಿ. ಯಾಕಪ್ಪ ಅಂತಂದ್ರೆ, ಶರೀಫ್ ಸಾಹೇಬ್ರದ್ದು ಸದೃಢವಾದಂಥ ಕಾಯ. ಅವರು ಹಾಡು, ಕುಣಿತ, ಬಯಲಾಟ, ಕ್ರೀಡೆ, ಆಟ ಹೀಗೆ ಎಲ್ಲದರೊಳಗೂ ಭಾಗವಹಿಸಿ ಜೀವನದ ಒಂದು ರಸಸ್ವಾದವನ್ನು ಉಂಡಂಥವರು. ಅದಕ್ಕೆ ಈ ಕಾರಣಕ್ಕಾಗಿ ಅವರಿಗೆ ಈ ಒಂದು ದೇಹ, ಈ ಮನಸ್ಸು ಏನಾಗೈತಿ, ಕುದುರೆ ಹಂಗೆ ಕಂಡೈತಿ. ಮುಂದೆ ಅವ್ರು ಹೇಳ್ತಾರೋ, ಹತ್ತಿದ ಮೇಲೆ ತಿರುಗುವುದು 11 ಪೇರಿ ಅಂತ ಹೇಳ್ತಾರೆ. ಅಂದ್ರೆ ಈ ಮಾತು, ಈ ವಾಕ್ಯ ಮನಸ್ಸಿಗೆ ಅನ್ವಯ ಮಾಡಿ
ಹೇಳ್ಯಾರ ಅವರು. ಯಾಕಂತಂದ್ರೆ ಮನಸ್ಸು 11 ಇಂದ್ರಿಯದೊಳಗೆ ಓಡಾಡ್ತಿರ್ತೈತಿ. ಅವು ಯಾವ 11 ಇಂದ್ರಿಯ ಅಂತಂದ್ರೆ ಪಂಚ ಜ್ಞಾನೇಂದ್ರಿಯಗಳಾದಂಥ ಮೂಗು, ನಾಲ್ಗೆ, ಕಣ್ಣು, ಚರ್ಮ, ಕಿವಿ ಮತ್ತು ಪಂಚ ಕರ್ಮೇಂದ್ರಿಯಗಳಾದಂಥ ವಾಕ್, ಪಾಣಿ, ಪಾದ, ಗುದ, ಗುಹ್ಯ ಇವಷ್ಟೇ ಅಲ್ಲದ 11ನೇ ಇಂದ್ರಿಯ ಯಾವುದಪ್ಪ ಅಂತಂದ್ರೆ ಬುದ್ಧಿ. ಈ 11 ಇಂದ್ರಿಯದೊಳಗೆ ಮನಸ್ಸು ಸದಾಕಾಲ ಸುತ್ತು ಹೊಡಿತಿರ್ತೈತಿ. ಆ ಸುತ್ತು ಹೊಳೆಯುವಂಥ ಆ 11 ಪೇರಿಯನ್ನು ತಿರುಗುವಂಥ ಮನಸ್ಸೆಂಬ ಕುದುರೆಯನ್ನು ಜ್ಞಾನದ ಮೂಲಕ ಅದನ್ನು ಏಕಾಗ್ರತೆಗೊಳಿಸಿದ್ರೆ, ನಾ ಸಾರಿ ಹೇಳ್ತೇನೆ, ಇದು ಸಟೆಯಲ್ಲ ಅಂದ್ರೆ ಈ ಮಾತು ಸತ್ಯ. ಏಕಾಗ್ರತೆಗೊಳಿಸಿದ್ರೆ ನಾನು ಸತ್ಯವಾಗಿ ಹೇಳ್ತೀನಿ, ಸದ್ಗುರುವಿನ ಒಂದು ಪಾದ ಗುಟ್ಟಾಗಿ ಅದು ನಮಗೆ ಮುಟ್ಟಿಸ್ತೈತಿ. ಮನಸ್ಸೆಂಬ ಕುದುರೆಗೆ ಗುರುವಿನ ಪಾದವನ್ನು ಮುಟ್ಟಿಸುವಂಥ ಶಕ್ತಿ ಐತಿ. ಅಷ್ಟೇ ಅಲ್ಲ, ಗುರುವೇ ತಾನಾಗಿ ನಿಲ್ಲುವಂಥ ಸಾಮರ್ಥ್ಯ ಐತಿ ಅಂತ ಹೇಳ್ತಾರೆ ಅವರು. ಆದ್ರೆ ಆ ಮನಸ್ಸಿಗೆ ಸಂಸ್ಕಾರ ಬೇಕು ಅಂತಕ್ಕಂಥದ್ದನ್ನು ಮುಂದಿನ 1ನೇ ನುಡಿಯೊಳಗೆ ಅವರು ಹೇಳ್ತಾರೆ. ಏನು ಹೇಳ್ತಾರು ಅಂತಂದ್ರೆ, ಹಚ್ಚನ ಕರಡ ಹಾಕಲೇಬೇಕು, ನಿಚ್ಚಳ ನೀರ ಕುಡಿಸಲೇಬೇಕು, ಸಂಸ್ಕಾರ ಚಬಿಕಿಲೆ ಹೊಡೆಯಲೇಬೇಕು, ಅಚ್ಚುತ ಮೆಚ್ಚುವಂತೆ ಮೈ ತಿಕ್ಕಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ನುಡಿಯೊಳಗೆ ಒಂದು ಅಚ್ಚುಕಟ್ಟಾದಂಥ ಸದೃಢವಾದಂಥ ಶರೀರದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತೇಳಿ ಅವರು ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ಹಚ್ಚನ ಕರಡ ಹಾಕಲೇಬೇಕು ಅಂತಂದ್ರೆ, ಆ ಹಸಿರು ಹುಲ್ಲು ಕುದುರೆಗೆ ಅತ್ಯಂತ ಪ್ರಿಯವಾದಂಥದ್ದು. ತಾಜಾ ಆಗಿರುವಂಥ ಹಸಿರು ಹುಲ್ಲು ಅದಕ್ಕೆ ಹೆಂಗೆ ಇಷ್ಟ ಆಯಿತು, ಹಂಗೆ ನಮ್ಮ ಒಂದು ಶರೀರ ರೋಗ ಮುಕ್ತವಾಗಿರಬೇಕಾದ್ರೆ, ಯೋಗ ಸಾಧನೆಯ ಸಾಮರ್ಥ್ಯವನ್ನು ಪಡೆಯಬೇಕಾದ್ರೆ ಸಿಕ್ಕದ್ದನ್ನೆಲ್ಲ ಈ ನಾಲ್ಗೆ ರುಚಿ ಸಲುವಾಗಿ ನಾಲ್ಗೆ ಚಟದ ಸಲುವಾಗಿ ತಿನ್ನಬಾರ್ದು. ಕೇವಲ ಪೌಷ್ಟಿಕವಾದಂಥ ತಾಜಾ ಆಹಾರವನ್ನು ಈ ಶರೀರಕ್ಕೆ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಮುಂದೆ ನಿಚ್ಚಳ ನೀರ ಕುಡಿಸಲು ಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ಆರೋಗ್ಯದ ದೃಷ್ಟಿಯಿಂದ ಶುದ್ಧವಾದಂಥ ನೀರು ಬಹಳ ಮಹತ್ವದ ಪಾತ್ರ ವಹಿಸ್ತೈತಿ. ನಾವು ನೀರು ಕುಡಿಯೋದ್ರೊಳಗೆ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡ್ರೆ, ಆ ವ್ಯತ್ಯಾಸ ಆಯ್ತು ಅಂತಂದ್ರೆ ಬಹಳ ಜನ ಒಂದು ಕಾಯಿಲೆಯನ್ನು ತಂದುಕೊಳ್ತಾರೋ. ಅದರೊಳಗೆ ಪ್ರಸ್ತುತ ದಿನಮಾನದೊಳಗೆ ಲಕ್ಷಾಂತರ ಜನರಿಗೆ ಶುದ್ಧವಾದಂಥ ಕುಡಿಯುವ ನೀರು ಸಿಗಾಕತ್ತಿಲ್ಲ. ಯೋಗ ಸಾಧಕರಾದಂಥವರು ಪ್ರಯತ್ನಪೂರ್ವಕವಾಗಿ ಶುದ್ಧ ನೀರಿನ ವ್ಯವಸ್ಥೆ ಮಾಡಿಕೊಳ್ಳಾಕಬೇಕು. ಯಾಕಂತಂದ್ರೆ ಅಶುದ್ಧ ಕುಡಿಯುವ ನೀರಿನಿಂದ ಅನೇಕ ಥರವಾಗಿರ್ತಕ್ಕಂಥ ಭಯಾನಕ ಕಾಯಿಲೆಗಳು ಬರುವಂಥ ಸಾಧ್ಯತೆ ಐತಿ ಅಂತೇಳಿ ಹೇಳ್ತಾರವರು. ಹಂಗೆ ಮುಂದೆ ಈಗ ಪೌಷ್ಟಿಕವಾದಂಥ ಆಹಾರವನ್ನು ಕೊಡಬೇಕು ಈ ಶರೀರಕ್ಕೆ ಅಂತೇಳಿದರು. ಊಟ ಆದಮೇಲೆ ಸ್ವಚ್ಛವಾದಂಥ ನೀರು ಕುಡಿಸ್ಬೇಕು ಅಂತೇಳಿದರು. ಅಂದ್ರೆ ಒಂದು ಯೋಗ ಸಾಧನೆಯನ್ನು ಮಾಡಬೇಕಾದ್ರೆ ಸದೃಢವಾದಂಥ ಕಾಯವನ್ನು ಇಟ್ಕೋಬೇಕು ಅನ್ನುವಂಥದ್ದರ ಒಂದು ತಾತ್ಪರ್ಯ ಇಲ್ಲೇ ಹೇಳಿದರು. ಇನ್ನು ಮುಂದೆ ಸಂಸ್ಕಾರ ಚಬಿಕಿಲೆ ಹೊಡೆಯಲೇಬೇಕು ಅಂತ ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಶರೀರ ಮತ್ತು ಮನಸ್ಸು ಸ್ವಾಭಾವಿಕವಾಗಿ ಅಧೋಮುಖ ಪ್ರವೃತ್ತಿಗಳ ಕಡೆಗೆ ಹೊಕ್ಕಿರ್ತಾವೆ. ಅಧೋಮುಖ ಪ್ರವೃತ್ತಿ ಅಂತಂದ್ರೆ ನಾವು ನಿನ್ನೆ ಹೇಳಿದಂಗೆ ವಿಷಯಾಸಕ್ತ ಮನ ಏನು ಮಾಡ್ತೈತಿ ಅಂದ್ರೆ ಇದೊಂಥರ ಬೆಕ್ಕಿದ್ದಂಗೆ. ಹಂಗೆ ಈ ಮನಸ್ಸು ಏನು ಮಾಡ್ತೈತಿ ಅಂದ್ರೆ ವಿಷಯಗಳ ಕಡೆ ಹರಿದಾಡ್ತಿರ್ತೈತಿ.
ಅಂಥ ಒಂದು ಹರಿದಾಡುವಂಥ ಮನಸ್ಸನ್ನು ಹೆಂಗೆ ಕಟ್ಟಿ ಹಾಕಬೇಕು ಅಂತ ಹೇಳ್ತಾರಂತ ಅಂದ್ರೆ ಅವರು ಕುದುರೆ ದಾರಿ ತಪ್ಪಿದಾಗ ಅಥವಾ ತನ್ನ ಪ್ರಯಾಣವನ್ನು ನಿಧಾನಗೊಳಿಸಿದಾಗ ಆ ಕುದುರೆ ಮೇಲೆ ಕುಂತಂಥ ಮಾಲಕ ಹೆಂಗೆ ಅದನ್ನು ಚಾವಟಿಯಿಂದ ಹೊಡೆದ ಆ ಕುದುರೆಯನ್ನು ಚುರುಕುಗೊಳಿಸ್ತಾನಲ್ಲ, ಹಂಗೆ ಈ ನಮ್ಮ ಶರೀರವನ್ನು ಸುಸಂಸ್ಕಾರಗಳಿಂದ ಅಂದ್ರೆ ಒಳ್ಳೆಯ ಸಂಸ್ಕಾರಗಳಿಂದ, ಒಳ್ಳೆಯ ಗುಣನಡತೆಗಳಿಂದ ಊರ್ಧ್ವಮುಖ ಪ್ರವೃತ್ತಿ ಕಡೆಗೆ ಪರಿವರ್ತನೆ ಮಾಡಬೇಕು. ಊರ್ಧ್ವಮುಖ ಅಂತಂದ್ರೆ ಸಾತ್ವಿಕ ಗುಣಗಳ ಕಡೆಗೆ, ಯೋಗ ಸಾಧನೆಯ ಕಡೆಗೆ ಮೇಲ್ಮುಖವಾಗಿ ಆ ಒಂದು ಮನಸ್ಸನ್ನು, ಆ ಮನಸ್ಸನ್ನು ಹೊಂದ್ಕೊಂಡು ಆ ದೇಹವನ್ನು ನಾವು ಏನು ಮಾಡಬೇಕು, ಎಚ್ಚರಿಸಿಗೊಳಿಸಿ ಅದಕ್ಕೆ ಸಂಸ್ಕಾರವನ್ನು ಕೊಡಬೇಕು ಅಂತೇಳಿ ಹೇಳ್ತಾರೆ. ಮತ್ತು ಮುಂದೆ ಅಚ್ಚುತ ಮೆಚ್ಚುವಂತೆ ಮೈ ತಿಕ್ಕಬೇಕು. ಇಲ್ಲೇನಪ್ಪ ಅಂತಂದ್ರೆ ಆ ಒಂದು ಕುದುರೆಯನ್ನು ಚೆನ್ನಾಗಿ ಸಾಕಬೇಕು, ಚೆನ್ನಾಗಿ ಅದನ್ನು ಬೆಳೆಸ್ಬೇಕಂತಕ್ಕಂಥವ್ರು ಆ ಕುದುರೆಯ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಏನು ಮಾಡ್ತಾರೋ ಅದಕ್ಕೆ ದಿನ ಸೋಪ್ ಹಚ್ಚಿ ಮೈ ತೊಳೆಯೋದು, ಆಮ್ಯಾಗ ಅದಕ್ಕೆ ಎಣ್ಣೆ ಹಚ್ಚಿ ಮಾಲೀಸ್ ಮಾಡೋದು ಹೆಂಗೆ ಮಾಡ್ತಿರ್ತಾರಲ್ಲ, ಹಂಗೆ ಈ ಶರೀರವನ್ನು ಪರಮಾತ್ಮ ಮೆಚ್ಚುವಂಗ ಅಂಗ ಸಾಧನೆ, ಯೋಗ ಸಾಧನೆಯ ಮೂಲಕ ಸದೃಢವಾಗಿ ಇಟ್ಕೋಬೇಕು. ಆಮ್ಯಾಗ ಈ ಶರೀರವನ್ನು ಭಾಳ ಕೊಬ್ಬಿಸಬಾರ್ದು ಮತ್ತು ಈ ಶರೀರವನ್ನು ಅತಿಯಾಗಿ ಸೊರಗಿಸಲೂಬಾರದು. ಅದಕ್ಕೆ ವಿಹಿತವಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಶರೀರವನ್ನು ಕಾಪಾಡ್ಕೋಬೇಕು ಅಂತೇಳಿ ಈ 1ನೇ ನುಡಿಯೊಳಗೆ ಹೇಳ್ತಾರೆ. ಇನ್ನು 2ನೇ ನುಡಿಯೊಳಗೆ ತಪ್ಪುವುದಿಲ್ಲಪ್ಪ 2 ಹೊತ್ತು ದಾನಿ, ತಿಂದ ಮ್ಯಾಲ ತಿರುಗತೈತಿ ಮೇಗಲ ಓಣಿ, ಕಾದರಲಿಂಗನು ಪಾಡಿದ ವಾಣಿ, ಸೋಸಿ ನೋಡಿಕೋ ಹಾಕಿದ ಗೋಣಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಅಧ್ಯಯನಶೀಲರು ಶರೀಫರ ಒಡನಾಡಿಗಳನ್ನು ಮಾತಾಡಿಸಿದಾಗ ತಿಳಿದು ಬಂದಂಥ ಸಂಗತಿ ಏನಪ್ಪ ಅಂತಂದ್ರೆ, ಆ ಶರೀಫರ ಬದುಕಿದ್ದ ಕಾಲದೊಳಗಿದ್ದಂಥ ಆಗಿನ ಕಾಲದ ಹಿರಿಯರನ್ನು ಮಾತಾಡಿಸಿದಾಗ ಅವರು ಹೇಳಿದ್ರಂತ, ಶರೀಫರು ಒಂದು ದಿವಸಕ್ಕೆ 2 ಸಾರಿ ಮಾತ್ರ ಆಹಾರವನ್ನು ಸ್ವೀಕಾರ ಮಾಡ್ತಿದ್ರು. ಹಂಗೆ ಕನ್ನಡದೊಳಗೊಂದು ಪ್ರಸಿದ್ಧವಾದಂಥ ಗಾದೆ ಮಾತು ಐತಿ. ಏನಂತ ಅಂತಂದ್ರೆ, 2 ಹೊತ್ತು ಉಂಡಾವ ಭೋಗಿ, 3 ಹೊತ್ತು ಉಂಡಾವ ರೋಗಿ ಅಂತೇಳಿ ಹೇಳ್ತೈತಿ. ಅದಕ್ಕೆ ಈ ಶರೀರ, ಈ ದೇಹ ಆರೋಗ್ಯವಾಗಿರ್ಬೇಕಂತ ಬಯಸೋರು ಮ್ಯಾಲಿಂದ ಮೇಲೆ ತಿನ್ನೋದು ಒಳ್ಳೆಯದಲ್ಲ ಅಂಥೇಳಿ ಹೇಳ್ತಾರೆ. ಇನ್ನು ಮುಂದೆ ತಿಂದ ಮ್ಯಾಲ ತಿರುಗತೈತಿ ಮೇಗಲ ಓಣಿ ಅಂದ್ರೆ ಆಹಾರವನ್ನು ಸ್ವೀಕರಿಸಿದ ಮೇಲೆ, ಅಂದ್ರೆ ಊಟ ಆದಮೇಲೆ ಆ ಶರೀಫರ ಮನಸ್ಸು ಉದಾತ್ತ ಚಿಂತನೆಯ ಒಂದು ಉನ್ನತ ವಿಚಾರಗಳಲ್ಲಿ ತೊಡಗಿಕೊಳ್ತಿತ್ತು. ಏಕಾಗ್ರತೆಯಿಂದ ಕೂಡಿದ ಉನ್ನತ ಚಿಂತನೆ, ಅಧ್ಯಯನ, ಅಧ್ಯಾಪನ ಇವನ್ನ ನಾವು ಮ್ಯಾಗಲ ಓಣಿ ಅಂತೇಳಿ ಇಲ್ಲಿ ಭಾವಿಸ್ಬೇಕು. ಅದನ್ನು ಬಿಟ್ಟ ಇನ್ನೊಬ್ಬರನ್ನು ಕುರಿತು ಆಡಿಕೊಳ್ಳುವುದು, ಜಗಳ ಮಾಡುವುದು, ಕೋಪಗೊಳ್ಳುವುದು ಅಥವಾ ತಾಪ ಮಾಡಿಕೊಳ್ಳೋದು, ದುಷ್ಟ ವೃತ್ತಿಗಳ ಬಗ್ಗೆ ಚರ್ಚೆ ಮಾಡೋದು, ಇವುಗಳನ್ನು ಕೆಳಗಿನ ಓಣಿ ಅಂತೇಳಿ ನಾವು ಇಲ್ಲೇ ತಿಳ್ಕೊಬೋದು. ಮುಂದಿನ ಒಂದು ಏನಪ್ಪ ವಾಕ್ಯ ಅಂದ್ರೆ, ಕಾದರಲಿಂಗನು ಪಾಡಿದ ವಾಣಿ, ಸೋಸಿ ನೋಡೋಕೋ ಹಾಕಿದ ಗೋಣಿ ಅಂತ ಹೇಳ್ತಾರೆ. ಅಂದ್ರೆ ಶರೀಫ್ ಸಾಹೇಬರ ತಂದೆ ಇಮಾಮ್ ಸಾಹೇಬರು. ಆ ಇಮಾಮ್ ಸಾಹೇಬರ ಗುರುಗಳು ಯಾರಪ್ಪ ಅಂತಂದ್ರೆ ಕಾದರಲಿಂಗರು.
ಈ ಒಂದು ಕಾದರ್ಲಿಂಗರು ಹುಟ್ಟಿಲಿಂದ ಮುಸಲ್ಮಾನರಾದರೂ ಸಾಧನೆಯಿಂದ ಶರಣ ಧರ್ಮವನ್ನು ಸಿದ್ಧಿ ಮಾಡಿಕೊಂಡಿದ್ದರು. ಅವರು ಕೆಲವೊಬ್ಬರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಮಾಡ್ತಿದ್ದರು. ಅದಕ್ಕೆ ಈ ಕಾರಣದಿಂದ ಅವರಿಗೆ ಅಥವಾ ಅವರ ಹೆಸರಿನ ಮುಂದೆ ಲಿಂಗ ಅಂತಕ್ಕಂಥ ಶಬ್ದವನ್ನು ಸೇರಿಸಿ ಜನರು ಅವರನ್ನು ಕಾದರ್ಲಿಂಗ ಅಂತೇಳಿ ಕರೀತಿದ್ದರು. ಅಂಥ ಒಂದು ಕಾದರ್ಲಿಂಗರ ಒಂದು ಆಶೀರ್ವಾದದಿಂದ ಯಾರು ಈ ಶರೀಫ್ ಸಾಹೇಬರು ಹುಟ್ಟಿದರು. ಹೆಂಗಪ್ಪ ಅಂತಂದ್ರೆ ಅನೇಕ ವರ್ಷಗಳ ಕಾಲ ಇಮಾಮ್ ಸಾಹೇಬರಿಗೆ ಮಕ್ಕಳಾಗಿದ್ದಿಲ್ಲ. ಆ ಒಂದು ಮಕ್ಕಳ ಕೊರತೆಯನ್ನು ಅನುಭವಿಸಿದ ಇಮಾಮ್ ಸಾಹೇಬರು ಕಾದರ್ಲಿಂಗರಲ್ಲಿ ಹೋಗಿ ಬೇಡಿಕೊಂಡ ಅವರ ಸೇವೆಯನ್ನು ಮಾಡಿ ಅವರ ಆಶೀರ್ವಾದದಿಂದನ ಈ ಶರೀಫ್ ಸಾಹೇಬರು ಹುಟ್ಟಿದರು ಅಂಥೇಳಿ ಒಂದು ಸಂಗತಿ ಜನಜನಿತ ಆಗೈತಿ. ಅದಕ್ಕೆ ಅಂಥ ಒಂದು ಕಾದರ್ಲಿಂಗರ ವಾಣಿಯಿಂದ ಬಂದಂಥ ಈ ಶರೀರ ಅದು ಹೆಂಗೈತಪ್ಪ ಅಂತಂದ್ರೆ ಈ ಆತ್ಮಕ್ಕೆ ಗೋಣಿ ಚೀಲಿದ್ದಂಗೆ. ಅಂದ್ರೆ ಕಾಲು ತುಂಬು ಚೀಲಿನದವ್ರು ಗೋಣಿ ಚೀಲ ಅಂತ ನಾವೇನಂತೀವಿ, ಹಂಗೆ ಈ ಆತ್ಮಕ್ಕೆ ಅದು ಗೋಣಿ ಚೀಲಿದ್ದಂಗೆ ಈ ಶರೀರ ಅಂಥೇಳಿ ಹೇಳ್ತಾರೆ. ಇನ್ನು 3ನೇ ನುಡಿಯೊಳಗೆ ಪಾಂಡವರ ಮನೆಯೊಳಗೆ ಹಾಗದಾಗಿತ್ತು, ಪಾಗದ ಗೂಟವ ಜಾಡಿಸಿ ಕಿತ್ತು, ಹೋಗುವಾಗ ಶಿಶುನಾಳ ಕೋಡೋಡಿ ಬಂತು, ಗೋವಿಂದ ಗುರುವೇ ತಾನಾಗಿತ್ತು ಅಂತೇಳಿ ಹೇಳ್ತಾರೆ. ಈ ಪಾಂಡವರ ಮನೆಯೊಳಗೆ ಹಾಗದಾಗಿತ್ತು ಅಂತಂದ್ರೆ ಈ ಒಂದು ಸಾಲು ಅತ್ಯಂತ ವಿಚಾರ ಮಾಡುವಂಥದ್ದಾಗೈತಿ. ಯಾಕಂದ್ರೆ ಯೋಗ ಸಾಧಕರು ಸಾಧನೆಯಲ್ಲೇ ನಿರತರಾಗುವಾಗ ಒಂದು ಹಂತದೊಳಗೆ ಜಾತಿ ಸ್ಮರತ್ವ ಉಂಟಾಕೈತಿ. ಜಾತಿ ಸ್ಮರತ್ವ ಎಂದ್ರೆ ತನ್ನ ಹಿಂದಿನ ಜನ್ಮದ ನೆನಪಕ್ಕೈತಿ. ಯಾಕಂದ್ರೆ ಪೂರ್ವಜನ್ಮ ಪುನರ್ಜನ್ಮದ ವಿಷಯದೊಳಗೆ ಭಾರತದೊಳಗೆ ಹುಟ್ಟಿದಂಥ ಎಲ್ಲ ಧರ್ಮಗಳು ಏನು ಮಾಡ್ಯಾವು, ಸಮಾನ ನಿಲುವನ್ನು ತಾಳ್ಯಾವು. ಹಂಗೆ ಇಲ್ಲಿ ಆ ಶರೀಫ್ ಸಾಹೇಬರಿಗೂ ಕೂಡ ಹಿಂದಿನ ಜನ್ಮದ ನೆನಪಾಗೈತಿ. ಅದಕ್ಕೆ ಪಾಂಡವರ ಮನೆಯೊಳಗೆ ಹಾಗದಾಗಿತ್ತು ಅಂತಂದ್ರೆ ಹಿಂದಿನ ಜನ್ಮದೊಳಗೆ ಪಾಂಡವರ ಮನೆಯೊಳಗೆ ಯಾವುದೋ ಕೆಲಸ ಮಾಡಿಕೊಂಡ ಇಲ್ಲಿ ಕೂಲಿ ಪಡ್ಕೊಂಡಿತ್ತು ಅಂತಕ್ಕಂಥ ಒಂದು ಅರ್ಥ ಇಲ್ಲಿ ಬರ್ತೈತಿ. ಮುಂದೆ ಪಾಗದ ಗೂಟವ ಜಾಡಿ ಸಿಕ್ಕಿತ್ತು ಅಂತಂದ್ರೆ ಈ ಪಾಗದ ಅಂತಕ್ಕಂಥ ಶಬ್ದಕ್ಕೆ ಅರ್ಥಕೋಶದೊಳಗೆ ಅಂದ್ರೆ ಡಿಕ್ಷನರಿ ಒಳಗೆ ಪ್ರಾಕೃತ ಅಂತಕ್ಕಂಥ ಅರ್ಥವನ್ನು ಕೊಟ್ಟಾರ. ಈ ಪ್ರಾಕೃತ ಅಂತಂದ್ರೆ ಪ್ರಕೃತಿದತ್ತವಾಗಿ ಹುಟ್ಟುಗಣಗಳು ಬಂದದ್ದು ಅಂತೇಳಿ ನಾವಿಲ್ಲೇ ಅರ್ಥ ಮಾಡ್ಕೊಳ್ಬೋದು. ಈ ಜೀವಾತ್ಮ ಎಷ್ಟೋ ಜನ್ಮಗಳಲ್ಲಿ ಪ್ರಕೃತಿದತ್ತವಾದಂಥ ಹುಟ್ಟುಗುಣಗಳಿಗೆ ಅನುಸಾರವಾಗಿ ಸುಖ ದುಃಖ ನೋವು ನಲಿವು ಮಾನ ಅಪಮಾನ ಇವುಗಳೆಲ್ಲ ಅನುಭವಿಸುತ್ತಾ ಸಂಸ್ಕಾರಗೊಳ್ಳುತ್ತಾ ಸಾಗ್ತಾ ಇರ್ತೈತಿ. ಅಂಥ ಒಂದು ವೇಳೆಯೊಳಗೆ ಒಂದು ಪುಣ್ಯದ ಕಾಲದೊಳಗೆ ಗುರುದರ್ಶನವಾಗಿ ಪ್ರಾಕೃತ ಜನನಗಳನ್ನು ನಷ್ಟ ಮಾಡಿಕೊಂಡ ದಿವ್ಯ ಜೀವನದ ಯಾತ್ರೆ ಪ್ರಾರಂಭ ಆಕೈತಿ. ಯಾವಾಗ ನಾವು ಆ ಸದ್ಗುರು ನಮಗೆ ಸಿಕ್ಕಾಗ, ಆ ಸದ್ಗುರುವಿನ ಸನ್ನಿಧಿಯನ್ನು ನಾವು ಪಡ್ಕೊಂಡಾಗ ಯಾವುದು ನಮ್ಮ ದಿವ್ಯ ಜೀವನದ ಯಾತ್ರೆ ಪ್ರಾರಂಭ ಆಕತಿ. ಈ ಒಂದು ಯಾತ್ರೆಯನ್ನು ಸೂಚಿಸುವುದನ್ನು ಪಾಗದ ಗೂಟವ ಜಾಡಿ ಸಿಕ್ಕಿತ್ತು ಅಂತಕ್ಕಂಥ ವಾಕ್ಯದ ಅರ್ಥ. ಇನ್ನು ಮುಂದೆ ಹೋಗುವಾಗ
ಶಿಶುನಾಳ ಕೋಡೋಡಿ ಬಂತು ಅಂತ ಹೇಳ್ತಾರೆ. ಗುರು ಗೋವಿಂದ ತಾನಾಗಿತ್ತು ಅಂತ. ಹೋಗುವಾಗ ಅಂದ್ರೆ ಈ ಭವಾಂತರಗಳ ಯಾತ್ರೆಯನ್ನು ಮುಗಿಸಿ ಶಿವತ್ವದಲ್ಲಿ ಮಿಲನ ಹೊಂದುವ ಸಮಯ ಬಂದಾಗ ಆವಾಗ ಆ ಸಂತ ಶಿಶುನಾಳ ಶರೀಫರ ಆತ್ಮ ಎಲ್ಲಿ ಹುಟ್ಟಿತು ಅಂತಂದ್ರೆ ಆ ಶಿಶುನಾಳ ಗ್ರಾಮದಲ್ಲಿದ್ದಂಥ ಸದ್ಭಕ್ತ ದಂಪತಿಗಳ ಗರ್ಭದೊಳಗೆ ಜನಿಸಿದೆ. ಅಲ್ಲಿಂದ ಆ ಒಂದು ಶಿಶುನಾಳದೊಳಗೆ ಸದ್ಗುರುವಿನ ಸಮಾಗಮ ಉಂಟಾಗೈತಿ. ಅಲ್ಲೇ ಗುರು ಗೋವಿಂದರೇ ತಾನಾಗಿ ಗುರುತತ್ವದಲ್ಲಿ ಸಾಮರಸ್ಯವನ್ನು ಹೊಂದೈತಿ. ಇದು ಯಾವುದ ಪೀಠ ಪದವಿಯಿಂದ ಬರುವಂಥ ಗುರುತ್ವ ಅಲ್ಲ, ಸರ್ವಸ್ವವನ್ನು ಪರಮಾತ್ಮನಲ್ಲಿ ಅರ್ಪಿಸಿ ಉಂಟಾಗುವಂಥ ಸಹಜವಾಗಿರುವಂಥ ಒಂದು ಸಾಮರಸ್ಯ ಅಂಥೇಳಿ ಹೇಳ್ತಾರೆ. ಅಂದ್ರೆ ಈ ಒಂದು ಕೊನೆಯ ವಾಕ್ಯದೊಳಗೆ ಹಿಂದಿನ ಜನ್ಮದ ಎಲ್ಲ ಕರ್ಮಾದಿಗಳನ್ನು ಕಳ್ಕೊಂಡ ಉಳಿದಂಥ ಒಂದು ಪುಣ್ಯ ಫಲದನುಸಾರವಾಗಿ ಹಜ್ಜುಮ ಮತ್ತು ಇಮಾಮ್ ಸಾಹೇಬರಂತಕ್ಕಂಥ ಪುಣ್ಯ ದಂಪತಿಗಳ ಉದರದೊಳಗೆ ಯಾವ ಸಂತ ಶರೀಫರ ಜನನಕ್ಕತಿ ಅದ ಕಾಲಕ್ಕೆ ಗುರು ಗೋವಿಂದರ ಒಂದು ಸನ್ನಿಧಿಯು ಆ ಶರೀಫ್ ಸಾಹೇಬರಿಗೆ ಸಿಗ್ತತಿ. ಆ ಒಂದು ಗುರುವಿನ ಒಡನಾಟದೊಳಗೆ ಆ ಒಂದು ಗುರುವಿನ ಉಪದೇಶವನ್ನು ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಪರಿಪೂರ್ಣವಾಗಿ ಅರಿತುಕೊಂಡು ಗುರುಮಾರ್ಗದೊಳಗೆ ನಡೆದ ಅವರು ಗುರುತ್ವವನ್ನು ಪಡ್ಕೊಂಡ್ರು. ಈ ಗುರುತ್ವ ಅಂತಕ್ಕಂಥದ್ದು ಯಾವುದ ಅಧಿಕಾರದಿಂದ ಆಗಲಿ ಅಥವಾ ಯಾವುದೇ ಮಠಗಳ ಪೀಠದಿಂದ ಆಗಲಿ ಬಂದಂಥದ್ದಲ್ಲ. ತಮ್ಮನ್ನು ತಾವೇ ಗುರು ಸೇವೆಯಲ್ಲಿ ಗುರು ಸನ್ನಿಧಿಯಲ್ಲಿ ತಮ್ಮ ಶರೀರವನ್ನು ತಮ್ಮ ಮನಸ್ಸನ್ನು ಸವೆಸಿ ಗುರುವಿನ ಸದ್ಗುರುವಿನ ಕೃಪಾಕಟಾಕ್ಷವನ್ನು ಪಡ್ಕೊಂಡ ಆ ಸದ್ಗುರುವಿನ ಸಂಪೂರ್ಣವಾದಂಥ ಆಶೀರ್ವಾದವನ್ನು ಪಡ್ಕೊಂಡ ಗುರುಮುಟ್ಟಿ ಗುರುವಾಗಿ ಶ್ರೀ ಶಿಶುನಾಳ ಶರೀಫ್ ಸಾಹೇಬರು ತಮ್ಮ ಜೀವನವನ್ನು ಪವಿತ್ರಗೊಳಿಸಿಕೊಂಡರು. ಹಂಗೆ ಇಂದಿಗೂ ಅವರ ಒಂದು ಉಪದೇಶಗಳು ಜನಮಾನಸದೊಳಗೆ ಸದಾಕಾಲವಾಗಿ ಚಿರನೂತನವಾಗಿ ಉಳಿಯುವಂಥ ಒಂದು ಶಾಸ್ತ್ರವನ್ನು ಪದ್ಯಗಳ ರೂಪದೊಳಗೆ ಸಂದರ್ಭಕ್ಕನುಸಾರವಾಗಿ ಈ ನಮ್ಮಂಥ ಮೂಢ ಜನರನ್ನು ಅಜ್ಞಾನಿ ಜನಗಳನ್ನು ತಿದ್ದುವಂಥ ಒಂದು ಶ್ರೇಷ್ಠವಾದ ಕಾಯಕವನ್ನು ಅವರು ಕೈಕೊಂಡು ನಿಮ್ಮೆಲ್ಲರಿಗೂ ಈ ಆಧ್ಯಾತ್ಮ ಜೀವನಕ್ಕೆ ದಾರಿ ದೀಪ ಆಗ್ಯಾರು ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.